ಎಂಸಿಎಫ್ ಹೆಸರನ್ನ ನಾಮಫಲಕಕ್ಕೆ ಸೇರ್ಪಡೆ ಮಾಡಲಾಗಿದ್ದು ಇದು ಹೋರಾಟಕ್ಕೆ ಸಿಕ್ಕ ಫಲವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜ ತಿಳಿಸಿದ್ದಾರೆ. ಮಂಗಳೂರಿನ ಹೆಮ್ಮೆಯ ಗುರುತಾದ ಎಂಸಿಎಫ್ ಹೆಸರನ್ನ ತೆಗೆದು ಪಾರದೀಪ್ ಫಾಸ್ಟೆಟ್ ಲಿಮಿಟೆಡ್ ಎಂದು ನಾಮಫಲಕವನ್ನ ಈ ಹಿಂದೆ ಹಾಕಲಾಗಿತ್ತು. ಈ ಬಗ್ಗೆ ವಿರೋಧಿಸಿದ ಮೇಲೆ ಮತ್ತೊಮ್ಮೆ ಎಂಸಿಎಫ್ ಹೆಸರನ್ನ ನಾಮಫಲಕಕ್ಕೆ ಸೇರ್ಪಡೆ ಮಾಡಲಾಗಿದೆ ಎಂದು ಐವಾನ್ ಡಿಸೋಜ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಸಿಎಫ್ ಹೆಸರನ್ನು ಕೂಡಲೇ ನಾಮಫಲಕದಲ್ಲಿ ಮರುಸ್ಥಾಪಿಸುವಂತೆ ಪಾರದೀಪ್ ಫಾಸ್ಟೆಟ್ಸ್ ಲಿಮಿಟೆಡ್ ಆಡಳಿತ ಮಂಡಳಿಗೆ ಆಗ್ರಹಿಸಲಾಗಿತ್ತು. ತಪ್ಪಿದಲ್ಲಿ ಉಗ್ರ ಹೋರಾಟ ಆರಂಭಿಸಿ ವಿಧಾನ ಮಂಡಲದಲ್ಲಿಯೂ ವಿಷಯವನ್ನ ಪ್ರಸ್ತಾಪಿಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದೆ. ಅಷ್ಟಲ್ಲದೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ನೇರವಾಗಿ ಸಂಸ್ಥೆಯ ಸ್ಥಳೀಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಈ ಎಲ್ಲಾ ಬೆಳವಣಿಗೆಯನ್ನ ಗಮನಿಸಿದ ಆಡಳಿತ ಮಂಡಳಿ ಎಚ್ಚೆತ್ತು ಎಂಸಿಎಫ್ ಹೆಸರನ್ನ ಮರುಸ್ಥಾಪಿಸಲು ತಾತ್ವಿಕ ಸಮಿತಿ ನೀಡಿತ್ತು. ಇದೀಗ ನಾಮಫಲಕ ಮರುಸ್ಥಾಪನೆಯಾಗಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಸತೀಶ್, ಶಶಿಧರ್ ಹೆಗ್ಡೆ, ಸುರೇಶ್ ಪಿಕೆ ಹರೀಶ್, ಎಂಸಿಎಫ್ ಮಾಜಿ ಉದ್ಯೋಗಿಗಳು ಉಪಸ್ಥಿತರಿದ್ದರು. ಚೇಂಜ್ ಆದಾಗ ಅವರಿಗೆಲ್ಲದಕ್ಕೂ ಪಾರಾದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಅಥವಾ ಹಿಂದೆ ಜೋಹಾರಿ ಅವರು ಬಂದಾಗ ಅವರು ಕೂಡ ಎಂಸಿಎಫ್ ಲಿಮಿಟೆಡ್ ಹಿಂದಿನ ಎಂಸಿಎಫ್ ಲಿಮಿಟೆಡ್ ಅಂತ ಪಣಂಬೂರು ಅಂತ ಬರೀತಾ ಇದ್ರು. ಇವರು ಇದನ್ನು ಬರೀಲಿಲ್ಲ ಅಂತ ಹೇಳೋದು ನಮ್ಮ ಕೇಸ್ ಇತ್ತು. ನಾವು ಅದಕ್ಕೆ ಹೇಳಿದ್ದು, ನೀವು ಯಾವ ಕಂಪನಿಯನ್ನೂ ನಡೆಸಿ ಎಂಸಿಎಫ್ ಲಿಮಿಟೆಡ್ ಪಣಂಬೂರು ಅಂತ ಹಿಂದಿನ ಕಂಪನಿ ಅಂತ ಬರೀಬೇಕು ಅಂತ ನಾವು ಹೇಳಿತ್ತು. ಮತ್ತು ಇದು ಮಾಡದೇ ಇದ್ದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಂಪನಿಗಳು ಈಗ ಬರ್ತಾ ಇದೆ. ಎಲ್ಲ ಕಂಪನಿಗಳು ತಮ್ಮ ತಮ್ಮ ಬದಲಾವಣೆ ಆದ ಸಂದರ್ಭದಲ್ಲಿ ಅವರು PPP ಮಾಡೆಲಲ್ಲಿ ತಗೊಳ್ತಾರೆ, ಶೇರ್ ಕ್ಯಾಪಿಟಲಲ್ಲಿ ತಗೊಳ್ತಾರೆ, ಏನೆಲ್ಲ ಮಾಡ್ತಾರೆ. ಮಾಡಿದಾಗ ಈ ಕಂಪನಿ ಪ್ರಾರಂಭ ಆಗಿದ್ದು ಎಂಸಿಎಫ್ ಲಿಮಿಟೆಡ್ ಫ್ರಮ್ ದ ಗೌರ್ಮೆಂಟ್, ಸರ್ಕಾರವೇ ಪ್ರಾರಂಭ ಮಾಡಿ ಸರ್ಕಾರ ನಡೆಸಿ ಮತ್ತೆ ಶೇರ್ಗಳಲ್ಲಿ ಹೆಚ್ಚು ಕಡಿಮೆ ಹಾಕಿ ಜೋಹಾರಿಯವರಿಗೆ ಹೋಯಿತು, ಮತ್ತೆ ಯಾರಿಗೆ ಹೋಯಿತು, ನಮ್ಮ ವಿಜಯ ಮಲ್ಯಗೆ ಹೋಯಿತು, ಜೋಹಾರಿಯವರಿಗೆ ಹೋಯಿತು. ನಂತರ ಮೂರನೇಯಾಗಿ ಬೇರೆಯವರಿಗೆ ಅಡ್ವೆಂಚ್ ಅವರಿಗೆ ಹೋಯಿತು. ಈಗ ಇವರಿಗೆ ಬಂದಿದೆ. ಎಲ್ಲರೂ ಬಂದಾಗಲೂ ಎಂಸಿಎಫ್ ಲಿಮಿಟೆಡ್ ಅಂತ ಹೇಳೋ ಬೋರ್ಡನ್ನು ಬದಲಾವಣೆ ಮಾಡಿರಲಿಲ್ಲ, ಯಾರೂ ಮಾಡಿರಲಿಲ್ಲ. ಆದರೆ ಇವತ್ತು ಇದು ಕಂಪನಿ ಪಾರದೀಪ್ ಪ್ರಾಸ್ಪೆಕ್ಟಸ್ ಲಿಮಿಟೆಡ್ ಅವರು ಬಂದಾಗ ಅವರ ಹೆಸರನ್ನೇ ಬದಲಾವಣೆ ಮಾಡಿಬಿಟ್ರು. ಎಂಸಿಎಫ್ ಅಂತ ಹೇಳುವ ಐಡೆಂಟಿಟಿಯನ್ನೇ ತೆಗೆದುಬಿಟ್ರು. ಹಾಗಾಗಿ ಎಂಸಿಎಫ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೌಕರರು ನಮ್ಮ ಹೆಸರನ್ನು ನೀವು ಹಾಕದೇ ಇದ್ದರೆ ಅದು ತಪ್ಪಾಗ್ತದೆ, ನಾವು ಹೋರಾಟ ಮಾಡಬೇಕಾಗ್ತದೆ, ನಾವೇ ಅಲ್ಲಿ ಹೋಗಿ ಅದರ ಮೇಲೆ ಭರಿಸಬೇಕಾಗ್ತದೆ ಅಂತ ಹೇಳುವುದನ್ನು ನಾನು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ. ಅದು ಹೇಳಿದ ತಕ್ಷಣ ಅವರು ಇದಕ್ಕೆ ಗಮನವನ್ನು ಕೊಟ್ಟು ಇದು ತಪ್ಪಾಗಿದೆ ಅಂತ ಹೇಳುವುದನ್ನು ಮನಗಂಡು ಮತ್ತು ನಿಮ್ಮ ಪ್ರಶ್ನೆಯಲ್ಲಿ ಬಂದಂಥ ಹೇಳಿಕೆಗಳನ್ನು ಪರಿಗಣನೆ ಮಾಡಿ ಇದರಲ್ಲಿ ಕೆಳಗೆ ಮಂಗಳೂರು ರಾಸಾಯನಿಕ ಮತ್ತು ಗೊಬ್ಬರ ಕಾರ್ಖಾನೆ ನಿಯಮಿತ ಅಂತ ಅದರಲ್ಲಿ ಬರೆದು ಹೊಸ ಬೋರ್ಡನ್ನು ಹಾಕಿದ್ದಾರೆ.